ಇನ್ನು ಬೆಂಗಳೂರಿನ ಪಾಸ್ಪೋರ್ಟ್ ಕಚೇರಿಗೆ ಬಾಂಬ್ ಬಿಟ್ಟಿದ್ದೀವಿ ಅನ್ನುವಂಥ ಬೆದರಿಕೆ ಬಂತು. ಲಾಲ್ಬಾಗ್ ರಸ್ತೆಯಲ್ಲಿರುವಂಥ ಪಾಸ್ಪೋರ್ಟ್ ಕಚೇರಿ ಇಮೇಲ್ ಮುಖಾಂತರ ಬೆದರಿಕೆ ಹಾಕಿದ್ದಾರೆ ಕಿಡಿಗೇಡಿಗಳು. ತಕ್ಷಣ ಪೊಲೀಸರು ಧಾವಿಸಿದರು. ವಿಲ್ಸನ್ ಗಾರ್ಡನ್ ಪೊಲೀಸರು ಬಂದರು, SR ನಗರ ಠಾಣೆ ಪೊಲೀಸರು ಬಂದರು, ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇದೇನು ಹೊಸದೇನೂ ಅಲ್ಲ, ಇದು ಹಿಂದೆಲ್ಲ ಸ್ಕೂಲ್ಗಳಿಗೆ ಇಟ್ಟಿದ್ದಾಯಿತು, ಈ ಬೇರೆ ಬೇರೆ ಕಚೇರಿಗಳಿಗೆ ಇಟ್ಟಿವಿ ಅಂತ ಹೇಳಿದ್ದಾಯಿತು. ಈಗ ಪಾಸ್ಪೋರ್ಟ್ ಕಚೇರಿ ತನಕ ಬಂದಿದೆ. ಇಮೇಲ್ ಮುಖಾಂತರ ಅದು ಎಲ್ಲೆಲ್ಲಿಂದ ಇವರು ಮೇಲ್ ಐ ಡಿ ಮಾಡ್ಕೊಂಡಿರ್ತಾರೋ, ಯಾವ ದೇಶದಿಂದ ಆಪ್ರೇಟ್ ಮಾಡ್ತಿರ್ತಾರೋ ಹುಡುಕಿದ್ರೂ ಸಿಗಲ್ಲ, ಆ ರೀತಿ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಇನ್ನು ಮೈಸೂರಿನ ಹಳೆ ಕೋರ್ಟ್ಗೂ ಕೂಡ ಬಾಂಬ್ ಬಿಟ್ಟಿದ್ದೀವಿ ಅನ್ನುವಂಥ ಬೆದರಿಕೆ. ಇದನ್ನು ಕೇಳ್ತಿದ್ದಂಗೆನೇ ನ್ಯಾಯಾಧೀಶರಾದಿಯಾಗಿ ಎಲ್ಲರೂ ಕೂಡ ಕೋರ್ಟ್ ಆವರಣದಿಂದ ಹೊರಗಡೆ ಬಂದರು. ಹಳೆ ಕೋರ್ಟ್ನಲ್ಲಿ ಬಾಂಬ್ ಬಿಟ್ಟಿದ್ದೀವಿ ಅಂತ ಇಮೇಲ್ ಬಂತು. ಆ ವಿಷಯ ಗೊತ್ತಾಗ್ತಿದ್ದಂಗೆನೇ ಎಲ್ಲರೂ ಕೂಡ ಹೊರಗಡೆ ಬಂದರು. ಅದಾದಮೇಲೆ ಬಾಂಬ್ ಸ್ಕ್ವಾಡ್ ಕೂಡ ಬಂತು, ಶ್ವಾನದಳ ಕೂಡ ಬಂತು. ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ನೋಡಿ, ಹೀಗೆ ಒಂದು ಕಡೆಯಿಂದ ಶುರುವಾಯಿತು ಅಂತಂದರೆ ಇದು ಸೀರೀಸ್, ಇದು ಸರಣಿ. ಒಂದು ಕಡೆಗೆ ಹೆದರಿಸಿದ್ವಿ ಅಂತ ಗೊತ್ತಾಗ್ಬಿಡ್ತು ಅಂತಂದರೆ ಇನ್ನು ಬೇರೆ ಬೇರೆ ಕಡೆಗೆಲ್ಲ ಹಾಕಿಬಿಟ್ಟಿರ್ತಾರೆ ಅದೇ ರೀತಿಯೇ ಮೇಲ್ಗಳನ್ನು. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮೈಸೂರು ನ್ಯಾಯಾಲಯದಲ್ಲಿ ಬಾಂಬ್ ಇಟ್ಟಿರುವುದಾಗಿ ಮೇಲ್ ಮೂಲಕವಾಗಿ ಬೆದರಿಕೆ ಹಾಕಲಾಗಿದೆ. ನಾನೀಗ ಮೈಸೂರು ನ್ಯಾಯಾಲಯದ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಮೈಸೂರು ನ್ಯಾಯಾಲಯದ ಒಳಗೆ ಒಂದು ಬಾಂಬನ್ನು ಇಟ್ಟಿರುವುದಾಗಿ ಮೇಲ್ನ ಮುಖಾಂತರವಾಗಿ ಬೆದರಿಕೆಯನ್ನು ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಒಳಭಾಗದಲ್ಲಿ ಇದ್ದಂತಹ ನ್ಯಾಯಾಧೀಶರು, ವಕೀಲರು, ಕಕ್ಷಿದಾರರು ಎಲ್ಲರೂ ಸಹ ನ್ಯಾಯಾಲಯದಿಂದ ಹೊರಭಾಗಕ್ಕೆ ಬಂದಿದ್ದಾರೆ. ಸ್ಥಳಕ್ಕೆ ಸ್ಫೋಟಕ ಪತ್ತೆ ದಳ, ಶ್ವಾನದಳ, ಮೈಸೂರು ಪೊಲೀಸರು ಒಂದು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೇಲ್ನ ಮುಖಾಂತರವಾಗಿ ಮೈಸೂರು ನ್ಯಾಯಾಲಯದಲ್ಲಿ ಬಾಂಬನ್ನು ಇಟ್ಟಿರುವುದಾಗಿ ಮತ್ತು ಸ್ಫೋಟಿಸುವುದಾಗಿ ಒಂದು ಬೆದರಿಕೆಯನ್ನು ಹಾಕಲಾಗಿತ್ತು. ಇದೇ ಕಾರಣಕ್ಕಾಗಿ ತಕ್ಷಣವೇ ಅಲ್ಲಿದ್ದಂತಹ ಎಲ್ಲರೂ ಸಹ ಈಗ ನ್ಯಾಯಾಲಯದ ಹೊರಭಾಗಕ್ಕೆ ಬಂದಿದ್ದಾರೆ. ನೀವು ಹೊರಭಾಗದ ದೃಶ್ಯಗಳನ್ನು ಸಹ ನೋಡ್ತಾ ಇರ್ಬೋದು. ಇವತ್ತು ಸಾಕಷ್ಟು ಕಾರ್ಯಕಲಾಪ ಇತ್ತು. ಆ ಕಾರ್ಯಕಲಾಪದಿಂದ ಎಲ್ಲರೂ ಸಹ ಹೊರಗುಳಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಆ ಮೇಲ್ ಬಂದ ತಕ್ಷಣ ಎಲ್ಲರಿಗೂ ಸಹ ಅಲರ್ಟನ್ನು ಮಾಡಲಾಯಿತು. ಅಲರ್ಟ್ ಮಾಡಿದ ತಕ್ಷಣ ಎಲ್ಲರೂ ಸಹ ಇಲ್ಲಿ ಆಗಮಿಸುವಂಥ ಕೆಲಸ ಆಗಿದೆ. ನೀವು ಹೊರಭಾಗದಲ್ಲಿ ನೋಡ್ತಾ ಇರ್ಬೋದು. ಸೊ ನ್ಯಾಯಾಲಯದಿಂದ ಹೊರಭಾಗದಲ್ಲಿ ನ್ಯಾಯಾಧೀಶರು, ವಕೀಲರು, ಅದೇ ರೀತಿಯಾಗಿ ಕಕ್ಷಿದಾರರು ಸಹ ಏನು ತಮ್ಮ ಕಾರ್ಯಕಲಾಪಗಳಲ್ಲಿದ್ದರು ಅವರೆಲ್ಲರೂ ಸಹ ವಾಪಸ್ಸು ಬರುವಂಥ ಕೆಲಸ ಆಗಿದೆ. ಹಿರಿಯ ವಕೀಲರು ಈಗ ನಮ್ಮ ಜೊತೆ ಇದ್ದಾರೆ. ಸರ್, ಆಗಿದೆ ಏನಂತ ಹೇಳಿ? ಏನಿಲ್ಲ, ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ಗೆ ಇಮೇಲ್ ಬಂದಿದೆ, ಬಾಂಬ್ ಹಾಕಿದ್ದಾರೆ ಕೋರ್ಟ್ಗೆ ಅಂತ. ಎಲ್ಲಿ ಏನು ಅಂತಿಲ್ಲ, ಇಮಿಡಿಯೇಟಾಗಿ ಬಂತು. ನಾನು ಮೇಲೆ ಇದ್ದೆ, ಬಾಂಬ್ ಹಾಕ್ಬಿಟ್ಟಿದ್ದಾರೆ, ಇಮಿಡಿಯೇಟಾಗಿ ಬಾಂಬ್ ಇದು ಮಾಡಿ ಇಮಿಡಿಯೇಟಾಗಿ ಹೋಗಿ ಅಂತೇಳಿ ಎಲ್ಲ ವಕೀಲರುಗಳು, ನೌಕರರು ಮತ್ತು ಜಡ್ಜಸ್ಗೆಲ್ಲ ಅಲ್ಲಿಂದ ಕೋರ್ಟ್ ಒಳಗಡೆಯಿಂದ ಎಲ್ಲ ಹೊರಭಾಗಕ್ಕೆ ಓಡ್ ಬಂದರು. ಇಲ್ಲಿ ಹಳೆ ಕೋರ್ಟು ಮತ್ತು ಹೊಸ ಕೋರ್ಟಲ್ಲಿ ಪ್ರತಿಯೊಬ್ಬ ವಕೀಲರುಗಳು, ಕಕ್ಷಿದಾರರು ಮತ್ತು ಸ್ಟಾಫು ಮತ್ತು ಜಡ್ಜಸ್ಸು ಎಲ್ಲ ಹೊರಗಡೆ ಬಂದಿದ್ದಾರೆ. ಚೆಕ್ ನಡೀತಾ ಇದೆ, ಚೆಕಿಂಗ್ ನಡೀತಾ ಇದೆ. ಈಚೆಗೆ ಈ ರೀತಿಯಾದಂತಹ ಬೆದರಿಕೆ ಹಾಕುವಂಥದ್ದು, ಮೇಲ್ ಮುಖಾಂತರ ಫೋನ್ ಮಾಡುವಂಥದ್ದು ಜಾಸ್ತಿ ಆಗ್ತಾ ಇದೆ ಸರ್. ಇದು ತುಂಬ ಇದು ಸುಳ್ಳು, ಈ ಥರ ಎಲ್ಲ ಸುಳ್ಳು ಹೇಳ್ತಾ ಇರೋದ್ರಿಂದ, ಹುಸಿ ಬಾಂಬ್ ಕರೆ ಬೆದರಿಕೆ ಇರೋದ್ರಿಂದ ಆ ನ್ಯಾಯ ನೋಡಿ ಎಷ್ಟು ಜನಕ್ಕೆ ಈ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗಿದೆ ಅಂತ ಅಂದ್ಬಿಟ್ಟು ಈ ಥರ ತೊಂದರೆ ಆಗಬಾರ್ದು ಅಂತ ಕೇಳ್ಕೊತೀವಿ. ನೋಡಿ, ಒಂದು ವಿಚಾರ ಹೇಳ್ಬೇಕು ಕೇಳಿಸ್ಕೊಂಡ್ರೆ, ನಮ್ಮ ದೇಶದಲ್ಲಿ ಭಯೋತ್ಪಾದನೆ ಅದು ಭಾಳ ಒಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ ಹಿಂಗೆ ಹೋಗಂಗೆ ಬರೋಂಗೆ ಆಗಿದೆ. ಅದೊಂಥರ ಜನಕ್ಕೆ ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ. ಅದು ಹೇಗೆ ಅಂದರೆ ಎಲ್ಲರೂ ಬೆದರಿಸಿ ಅವ್ರು ತೊಂದರೆ ಕೊಟ್ಟು ಭಯೋತ್ಪಾದನೆ ಮಾಡಿ ಕೆಲವರು ವಿಚಾರ ಮಾಡಿದ್ದಾರೆ ಅಂತ ಈಗ ನೋಡಿದ್ದಾರೆ. ನಮ್ಮ ಕೆಫೆ ಆಗಿರ್ಬೋದು, ಆಮೇಲೆ ಡಾನ್ಸ್ ಆಗಿರೋ ನೋಡಿದ್ದೀವಿ. ಇದೇ ಥರನೇ ಒಂದು 10 ವರ್ಷದಿಂದಲೇ ಇದೇ ಥರ 2016ನೇ ಇಸ್ವಿನಲ್ಲಿ ಆಗಿದ್ದಂಥ ವಿಚಾರ ಇದು 2ನೇ ಬಾರಿ ಆಗಿರೋದು. ಈಗ ನಮಗೆ ಏನಂತಂದರೆ, ಈಗ ಇದರ ಮೂಲಕ ನಾವು ಭಯೋತ್ಪಾದನೆ ಶಿಕ್ಷೆ ಕೊಡಲೇಬೇಕು ನಾವು. ಯಾಕೆಂದರೆ ತುಂಬ ತೊಂದರೆ ಆಗ್ತಿದೆ ಈಗ ಎಲ್ರಿಗೂ. ಈಗ ನೋಡಿ, ಕೋರ್ಟ್ ಕೆಲಸ ನಿಂತೋಗ್ಬಿಟ್ಟಿದೆ. ಈಗ ನಿಂತ ಕಾರಣ ಭಯೋತ್ಪಾದನೆ ಆಗಿದ್ದು ಮೂಲ ಕಾರಣ. ಸೊ ನಾವು ಅದಕ್ಕೆ ಆಗಬೇಕು ಅಂತ ಕೋರ್ಟ್ ಹಾಳಾಗಬೇಕು ಮಾಡಿರೋದು. ಸರ್, ನಾವೀಗ ಬಂದಂಥ ಸಂದರ್ಭದಲ್ಲಿ ಪೊಲೀಸರೆಲ್ಲ ಒಳಗಡೆ ಹೋಗಿ ಹೊರಗಡೆ ಹೋಗಿ ಅಂತಂದಾಗ ವಿಚಾರ ನಮಗೆ ಗೊತ್ತಾಯಿತು. ಏನೋ ಕಿಡಿಗೇಡಿಗಳು ಮಾಡಿರೋಂಥ ಕೃತ್ಯ ಇರುತ್ತೆ ಇದು. ಹಾಗಾಗಿ ಸೂಕ್ತ ತನಿಖೆ ನಡೆಸಿ ಅಂತ ವ್ಯಕ್ತಿಗಳನ್ನ ಬಂಧಿಸಿ ಇನ್ನು ಮುಂದೆ ಈ ಥರ ಯಾವುದೇ ಥರ ಅಚಾತುರ್ಯಗಳಾಗದ ರೀತಿಯಲ್ಲಿ ಪೊಲೀಸ್ ಇಲಾಖೆಯವರು ಕ್ರಮ ಜರುಗಿಸಬೇಕು ಅಂತ ಹೇಳ್ಕೊಂತೀವಿ. ಇದು ವಕೀಲರು, ಕಕ್ಷಿದಾರರ ಮಾತು. ಇದು ಹುಸಿ ಬೆದರಿಕೆನೇ ಆಗಿರ್ಬೋದು. ಆದರೆ ಈ ಸೃಷ್ಟಿಸುವಂಥ ಆತಂಕ ವಕೀಲರಿಗೆ, ನ್ಯಾಯಾಧೀಶರಿಗೆ, ಸಿಬ್ಬಂದಿಗೆ, ಜೊತೆಗೆ ಕಕ್ಷಿದಾರರಿಗೂ ಸಾಕಷ್ಟು ಸಮಸ್ಯೆ ಆಗ್ತದೆ. ಈ ರೀತಿಯಾಗಿ ಬೆದರಿಕೆ ಹಾಕುವಂಥವ್ರು, ಅದರಲ್ಲೂ ಹುಸಿ ಬೆದರಿಕೆ ಹಾಕುವವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಅಷ್ಟೇ ಅಲ್ಲ, ನ್ಯಾಯಾಲಯಕ್ಕೆ ಪ್ರತಿದಿನ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಪೊಲೀಸರು ಸೂಕ್ತವಾದಂಥ ಭದ್ರತೆಯನ್ನು ಒದಗಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು. ನೋಡಿ, ನಾನು ಹೇಳಿದೆ, ಒಂದು ಕಡೆ ಶುರುವಾಯಿತು ಅಂತಂದರೆ ಇದು ರೋಗ. ಇದು ಬೇರೆ ಬೇರೆ ಕಡೆಗೂ ಕೂಡ ಅದನ್ನೇ. ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯಕ್ಕೂ ಕೂಡ ನಾವು ಬಾಂಬ್ ಬಿಟ್ಟಿದ್ದೀವಿ ಅಂತ. ಅಗೇನ್ ಅಲ್ಲೂ ಕೂಡ ಅದೇ ರೀತಿಯ ಸ್ಥಿತಿ ಮತ್ತು ಸನ್ನಿವೇಶ. ವಿಷಯ ಗೊತ್ತಾಗ್ತಿದ್ದಂಗೆನೇ ಎಲ್ಲರೂ ಕೂಡ ಹೊರಗಡೆ ಬಂದರು. ಬರಲೇಬೇಕು, ಯಾಕಂದರೆ ಇದೆಲ್ಲ ಸುಳ್ಳು ಬಿಡಿ ಅಂತ ಕುತ್ಕೊಳ್ಳೋಕ್ಕಾಗಲ್ಲ. ನಿಜ ಆಗಿಬಿಟ್ಟಿದ್ದರೆ
ಹಿಂದೆ ಡಿ ಕೆ ಶಿವಕುಮಾರ್ ಅವರು ಹೇಳಿದಂಥ ಮಾತನ್ನು ನಾವು ಗಮನದಲ್ಲಿಟ್ಟು ಮಾತಾಡಬೇಕು. ಡಿ ಕೆ ಒಂದು ಮಾತು ಹೇಳಿದ್ರು, ನೂರಾರು ಬಂತು ಈ ಥರ ಇಲ್ಲೇ ಸುತ್ತಮುತ್ತ ಸ್ಕೂಲ್ಗಳಲ್ಲಿ ಇಟ್ಟಿದ್ದೀವಿ ಅಂತ. ನಾನು ಕೂಡ ಗಾಬರಿಯಿಂದ ಬಂದೆ, ನೋಡೋಣ ಏನು ಎತ್ತ ಅಂತೇಳಿ ಅಂತ ಅವರು ಈ ಟ್ರ್ಯಾಕ್ ಡ್ರೆಸ್ಸಲ್ಲೇ ಓಡಿ ಬಂದಿದ್ರು. ಅವ್ರು ಹೇಳಿದ್ರು ಒಂದೇ ಮಾತು, ಅದು ನೆಗ್ಲೆಕ್ಟ್ ಮಾಡೋಕ್ಕೂ ಆಗಲ್ಲ. ಯಾವುದಾದ್ರು ಒಂದು ಪ್ರಕರಣ ನಿಜ ಆಗಿಬಿಟ್ರೆ, ಯಾವುದಾದ್ರು ಒಂದು ಕಾಲು ನಿಜ ಇತ್ತು ಅಂತಂದರೆ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಹೀಗಾಗಿ ನಾವು ಬೇಕೋ ಬೇಡವೋ ಎಲ್ಲದನ್ನು ಕೂಡ ಪರಿಶೀಲನೆ ಮಾಡಲೇಬೇಕು ಅಂತ. ಹಿಂಗೇನೆ ಈ ನ್ಯಾಯಾಲಯದಲ್ಲಿ ಆ ಥರ ಆದಾಗಲೂ ಕೂಡ ಅಷ್ಟೇ, ಇನ್ನು ಹೊರಗಡೆ ಇಟ್ಟಾಗಲೂ ಕೂಡ ಇಟ್ಟಿದ್ದೀವಿ ಅಂತ ಹೇಳಿದ್ರು ಕೂಡ ಹಾಗೇನೆ ತಕ್ಷಣಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಏನೇನು ತಗೋಬೇಕಲ್ಲ ಅದನ್ನೆಲ್ಲವನ್ನು ಕೂಡ ತಗೊಳ್ಳೇಬೇಕು, ಬೇರೆ ಮಾರ್ಗ ಇಲ್ಲ. ಗ್ರಾಚಾರ ಸುಮಾರಾಗಿ ಯಾವ್ದಾದ್ರು ಒಂದು ಕಡೆ ಡಮ್ ಅಂದುಬಿಟ್ರೆ ಗತಿ ಏನಾಗಬೇಕು. ಹೀಗಾಗಿ ನ್ಯಾಯಾಧೀಶರು, ವಕೀಲರು, ಈ ಸಿಬ್ಬಂದಿಗಳು ಎಲ್ಲರೂ ಕೂಡ ಹೊರಗಡೆಗೆ ಓಡಿ ಬಂದರು.